ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಯುಗಾದಿಯ ಭವಿಷ್ಯ ಮಿಥುನ ರಾಶಿಯವರಿಗೆ ಯಾವೆಲ್ಲ ಅವಕಾಶಗಳನ್ನು ತಂದುಕೊಡುತ್ತೆ? ಈಗ ಸಂಕಷ್ಟಗಳಿಂದ ಕೂಡಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ನಿಮ್ಮ ಬಾಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ನವಚೈತನ್ಯ ಏನಾದರೂ ಬರುತ್ತಾ? ಈ ಬಲದಿಂದ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಹೇಗೆ? ಯುಗಾದಿ ಪರಾಭವ ನಾಮ ಸಂವತ್ಸರ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ಮಿಥುನ ರಾಶಿಯವರಿಗೆ ಜನ್ಮಗುರು ನರೋ ದುಃಖಂ ಅಂತ ಇರತಕ್ಕಂಥ ನಿಮಗೆ ಈಗ ಖಂಡಿತವಾಗಿ ಗುರುವಿನ ಬಲದ ಜೊತೆಗೆ ಭಾಳ ವಿಶೇಷವಾಗಿರತಕ್ಕಂಥ ಫಲಗಳು ಖಂಡಿತವಾಗಿ ಲಭ್ಯ ಆಗುತ್ತೆ. ಹೇಗೆ? ಯಾವ ವಿಚಾರ? ಕೆಲಸ, ಆರೋಗ್ಯ, ಹಾಗೆ ನಿಮ್ಮ ದಾಂಪತ್ಯ, ಮದುವೆ ವಿಚಾರ, ಹಾಗೆ ಹಣಕಾಸಿನ ವಿಚಾರದಲ್ಲಿ ಯಾವೆಲ್ಲ ಅಭಿವೃದ್ಧಿ ಆಗುತ್ತೆ. ಈವನ್ ಸಂತಾನ ಹೀಗಿರ್ತಕ್ಕಂಥದ್ದಿರುತ್ತೆ. ಈ ವರ್ಷದಲ್ಲಿ ಸಂತಾನ ಅಪೇಕ್ಷೆಯನ್ನು ಪಡ್ತಕ್ಕಂಥವ್ರು ನವದಂಪತಿಗಳಿಗೆ 2026 ಯುಗಾದಿ ಖಂಡಿತವಾಗಿ ನಿಮಗೇನಾದರೂ ವಿಶೇಷತೆ ಇದೆಯಾ? ದಾಂಪತ್ಯದಲ್ಲಿ ಕಿರಿಕಿರಿ ಇತ್ತು ಗುರುಗಳೇ ಅಂತಕ್ಕಂಥವ್ರಿಗೆ 2026 ಯುಗಾದಿ ನಿಮಗೆಲ್ಲ ಏನೆಲ್ಲ ಅವಕಾಶಗಳನ್ನು ತಂದುಕೊಡುತ್ತೆ. ಮಕ್ಕಳ ಎಜುಕೇಷನ್ ಹೇಗಿರ್ತಕ್ಕಂಥದ್ದಿರ್ತದೆ, ನಿಮ್ಮ ದಾಂಪತ್ಯ ವಿಚಾರದಲ್ಲಿ ಹೇಗಿರುತ್ತೆ, ಎಲ್ಲ ಸಂಪೂರ್ಣ ಮಾಹಿತಿ ಯುಗಾದಿ 2026ರಿಂದ 2027ರವರೆಗಿನ ಈ ಒಂದು ವರ್ಷ ಭವಿಷ್ಯ ನಿಮಗೆಲ್ಲ ಏನೆಲ್ಲ ತಂದುಕೊಡುತ್ತೆ. ಗುರುವಿನ ಆಶೀರ್ವಾದ ನಿಮ್ಮ ಮೇಲಿರುತ್ತಾ? ಶನಿಯ ಒಂದು ಪ್ರಭಾವ ನಿಮ್ಮ ಮೇಲೆ ಹೇಗಿರ್ತಕ್ಕಂಥಿರುತ್ತೆ? ರಾಹುಕೇತುಗಳ ಒಂದು ಸಂಯೋಗ, ಅಂದರೆ ರಾಹುಕೇತುಗಳ ನಿಮ್ಮ ಅಂದರೆ ನಿಮಗೆ ಏನೆಲ್ಲ ವಿಶೇಷತೆಯನ್ನು ಕೊಡೋಕ್ಕೆ ಸಾಧ್ಯತೆ ಇರುತ್ತೆ? ಎಷ್ಟೆಲ್ಲ ಬದಲಾವಣೆಯನ್ನು ತಂದುಕೊಡ್ಬೇಕು ಸಾಧ್ಯತೆ ಆಗ್ತದೆ? ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. 19ನೇ ತಾರೀಕು ಗುರುವಾರ ಯುಗಾದಿ ಪ್ರಾರಂಭ ಆಗ್ತಕ್ಕಂಥಿರುತ್ತೆ. ಅಮಾವಾಸ್ಯೆ 6:55 ಮುಗಿಯುತ್ತೆ. ತದನಂತರ ಯುಗಾದಿ ಭವಿಷ್ಯ ಪ್ರಾರಂಭ. ನಿಮಗೆ ಒಂದು ವಿಚಾರ, ಮಾರ್ಚ್ 10ನೇ ತಾರೀಕು ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಗುರು ಲಗ್ನದಲ್ಲೇ ಮಿಥುನ ರಾಶಿಯಲ್ಲಿರತಕ್ಕಂಥದ್ದು. ಖಂಡಿತ ನಿಮಗೆ ಈ ವರ್ಷ 2026 ಹಿಂದೆ ಹಿನ್ನೋಟವನ್ನು ನೋಡಿದಾಗ ಅನೇಕ ಬದಲಾವಣೆಗಳನ್ನು ತಗೊಂಡಿದ್ದೀರಾ, ಆತ್ಮವಿಮರ್ಶೆಗಳನ್ನು ಮಾಡ್ಕೊಂಡಿದ್ದೀರಾ. ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ಎಲ್ಲ ವಿಚಾರ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಮಿಥುನ ರಾಶಿಯವರು ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟಿದ್ದೀರೋ ನಿಮಗೆ ಈ ಸುವರ್ಣ ಅವಕಾಶಗಳು ಖಂಡಿತವಾಗಿ ಒಂದೊಂದಾಗಿ ಲಭ್ಯವಾಗ್ತದೆ. ಅನ್ಯತಃ ಯಾರು ಕೂಡ ನೋಡಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಾಗೆ ಹೀಗೆ ಅನ್ನೋದಕ್ಕಿಂತ ಗುರುವಿನ ಬಲ ನಿಮಗೆ ಜೂನ್ 10 ಮೇಲೆ ಗುರು ಬಲ ಬರ್ತದೆ. ಈಗ ಲಗ್ನದಲ್ಲೇ ಗುರು ವಕ್ರನಾಗಿದ್ದ, ಕಾರ್ಯಗಳು 7 ಮತ್ತು 10ರ ಅಧಿಪತಿ, ಕಾರ್ಯದಲ್ಲಿ ವಿಳಂಬತೆ ಇತ್ತು, ಹಾಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು, ಏನೆಲ್ಲ ನಿಂದನೆಗಳು ಬರ್ತಾ ಇತ್ತು, ಕುಟುಂಬದವರು ಶತ್ರುಗಳಾಗಿದ್ರ, ಅಟ್ಲೀಸ್ಟ್ ನಿಮಗೆ 26 ಯುಗಾದಿ ಖಂಡಿತವಾಗಿ ನಿಮಗೆ ಒಂದು ಬದಲಾವಣೆಯನ್ನು ಖಂಡಿತವಾಗಿ ತರುತ್ತೆ. ಮಿಥುನ ರಾಶಿಯವರೇ ಬರೆದಿಟ್ಕೊಳ್ಳಿ ಒಂದು ವಿಚಾರವನ್ನು. ಸತ್ಯವಾಗಲೂ ನಿಮ್ಮ ಬಾಳು ಬಂಗಾರ ಆಗ್ತಕ್ಕಂಥದ್ದು ಸತ್ಯವಾಗ್ತದೆ. ಗುರುವಿನ ಅನುಗ್ರಹದಿಂದ ನಿಮಗೆಲ್ಲ ಅವಕಾಶಗಳು ಹೆಚ್ಚಿನದಾಗಿ ಬರುತ್ತೆ. ಈ ಯೋಗದ ಬಲದಿಂದ ಗುರು ಉಚ್ಚ ಸ್ಥಾನಕ್ಕೆ ಬರುತ್ತೆ. 7 ಮತ್ತು 10ರ ಅಧಿಪತಿ ಲಗ್ನದಲ್ಲಿದ್ದ. ಈಗೆಲ್ಲ ಅವಕಾಶಗಳು ಜೂನ್ 10ರ ನಂತರ ನಿಮಗೆ ಖಂಡಿತ ಒಂದು ವಿಶೇಷವಾಗಿರ್ತಕ್ಕಂಥ ಬದಲಾವಣೆ ಕೊಡುತ್ತೆ. ಗುರು ಸಣ್ಣ ಬದಲಾವಣೆಯನ್ನು ಈ ಆಸುಪಾಸು ನವೆಂಬರ್ ಡಿಸೆಂಬರಲ್ಲಿ ಮಿಥುನ ಅಂದರೆ ಸಿಂಹರಾಶಿಗೆ ಪ್ರವೇಶವನ್ನು ಮಾಡಿ ತದನಂತರ ಕಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಇಲ್ಲಿ ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ತಾವು ನೋಡ್ಬೋದು. ಆದರೂ ಸಹಿತವಾಗಿ ಮಿಥುನ ರಾಶಿಯವರಿಗೆ ಈ ವರ್ಷ ಯುಗಾದಿ ನಿಮಗೆ ಬೇವು ಬೆಲ್ಲದ ಜೊತೆ ವಿಶೇಷವಾಗಿ ಬೆಲ್ಲದ ಸಿಹಿಯನ್ನು ತಿಂತಕ್ಕಂಥ ಅವಕಾಶಗಳನ್ನು ಖಂಡಿತ ಕೊಡುತ್ತೆ. ಇದೊಂದು ಅದ್ಭುತವಾಗಿರತಕ್ಕಂಥ ಕಾಲ. ಹೇಗೆ ಯಾವ ರೀತಿ ಇರುತ್ತೆ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಬರ್ತೇನೆ. ಮಿಥುನ ರಾಶಿ ನೋಡಿ, ಮೊದಲನೇದಾಗಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಜೂನ್ 10ರ ಮೇಲೆ ನಿಮ್ಮ ವ್ಯಾವಹಾರಿಕವಾಗಿರತಕ್ಕಂಥ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಕೆಲಸದ ವಿಚಾರಗಳಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಒಂದು ವಿಶೇಷತೆ ತಿಳ್ಕೊಳ್ಳಿ, ಗುರು ಕೂತಿರ್ತಕ್ಕಂಥ ಸ್ಥಾನ ಕಟಕ ರಾಶಿ, ಉಚ್ಚ ರಾಶಿ, 7 ಮತ್ತು 10ರ ಅಧಿಪತಿ ಆಗಿರ್ತಕ್ಕಂಥ ಗುರು ಧನಸ್ಥಾನಕ್ಕೆ ಬರುತ್ತೆ. ಧನಕಾರಕನಾಗಿರ್ತಕ್ಕಂಥ ಗುರು ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿದಲ್ಲಿ ಎರಡು ಮಾತೇ ಇಲ್ಲ. ನೋಡಿ, ಇಲ್ಲಿ ಒಂದು ವಿಚಾರ ನಿಮಗೆ ಸರಳವಾಗಿ ತಿಳಿಸ್ತಾ ಇದ್ದಾನೆ. ಮಿಥುನ ರಾಶಿಯವರು ಕೂತಿರ್ತಕ್ಕಂಥ ಕಟಕ ರಾಶಿ ಗುರು ಸೀದಾ ಶನಿಯ ದೃಷ್ಟಿಯನ್ನು ನೋಡುತ್ತೆ. ಆ ಶನಿ ದಶಮ ಸ್ಥಾನ ಅಂದರೆ ನಿಮಗೆ ಶನಿ ಕೂತಿರತಕ್ಕಂಥ ದಶಮ ಸ್ಥಾನದಲ್ಲಿ
ಖಂಡಿತ ಉದ್ಯೋಗದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ. ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಯಾರು ಕಟಕ ರಾಶಿಯಲ್ಲಿದ್ದೀರೋ ಇವಾಗೊಂದು ನಿಮಗೆ ಮದುವೆ ವಿಚಾರಗಳಲ್ಲಿ, ಯಾಕೆಂದರೆ ಎರಡರ ಸ್ಥಾನ ಒಬ್ಬ ಹೊಸ ಅತಿಥಿ ಕುಟುಂಬಕ್ಕೆ ಆಗಮನ ಅಂತ ಕೂಡ ಕರೆದ್ವಿ. ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಆ್ಯಕ್ಚುಲಿ ಎರಡರ ಒಂದು ಸಂಯೋಗ ನಿಮಗೆ ಒಂದು ಕುಟುಂಬ ಅಂತ ಕೂಡ ಕರೆದ್ವಿ. ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನ ಇದು ನಿಜವಾಗ್ಲೂ ನಡೆಯುತ್ತೆ. ಏನು ಕಟಕ ರಾಶಿಯವರು ಸಮಸ್ಯೆಗಳಲ್ಲಿದ್ದರೋ, ಹಣಕಾಸು ಸಮಸ್ಯೆ ಇತ್ತು, ಯಾಕೆಂದರೆ ಗುರು ವಕ್ರನಾಗಿದ್ದ, 7ರ ಅಧಿಪತಿ, ದಾಂಪತ್ಯದಲ್ಲಿ ಸಮಸ್ಯೆ ಇತ್ತು, ಬರ್ತೀನಿ ಒಂದೊಂದಾಗಿ ವಿಚಾರ ಮಾಡ್ತೀನಿ. 2ರ ಸ್ಥಾನಕ್ಕೆ ಬಂದಾಗ ಖಂಡಿತವಾಗಿ ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ. ಹಾಗೆ ಕುಟುಂಬದ ವಿಚಾರದಲ್ಲೂ ಕೂಡ ನಿಮಗೆ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಈ ಗುರುವಿನ ಅನುಗ್ರಹದ ಮೇರೆಗೆ ಸಿಗ್ತದೆ. 2ರ ಸ್ಥಾನ ಹಣಕಾಸು ವೃದ್ಧಿ ಆಗ್ತಾ ಬರ್ತದೆ. ಹಾಗೆ ನೋಡಿ, ಮೊದಲನೇ ವಿಚಾರವಾಗಿ ಸೂರ್ಯ ಕೂತಿರ್ತಕ್ಕಂಥದ್ದು ಮಿಥುನ, ಅಂದರೆ ತೃತೀಯ ಸ್ಥಾನದ ಅಧಿಪತಿ ಆಗಿರತಕ್ಕಂಥದ್ದು, ಅದು ಸಹಿತವಾಗಿ ದಶಮ ಸ್ಥಾನದಲ್ಲಿ ಯುಗಾದಿಯ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ದಶಮ ಸ್ಥಾನದಲ್ಲೇ ಇದ್ದಾನೆ. ಅದು ಕೂಡ ನೋಡಿ ಇನ್ನೊಂದು ಭಾಳ ವಿಶೇಷವಾಗಿ ಉಚ್ಚ ಶುಕ್ರನ ಜೊತೆ ಇರತಕ್ಕಂಥದ್ದು, ಇದೊಂದು ಭಾಳ ವಿಶೇಷತೆ. ಅಲ್ಲೇ ಶನಿ ಸಹಿತವಾಗಿರತಕ್ಕಂಥದ್ದು. ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಅಧಿಕಾರದ ವಿಚಾರದಲ್ಲಿ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಾ, ನಿಮ್ಮ ನಿರ್ಧಾರದ ಮೇಲೆ. ಇದು ಭಾಳ ವಿಶೇಷವಾಗ್ತದೆ, ಯಾಕೆಂದರೆ 9ರ ಸ್ಥಾನದಲ್ಲಿ ಬುಧನಿದ್ದಾನೆ, ರಾಶಿ ಅಧಿಪತಿ. ಈ 9ರ ಸ್ಥಾನ ಸಜೆಷನ್ಸ್ ಆಗಿರ್ಬೋದು, ನಿರ್ಧಾರಗಳಲ್ಲಾಗಿರ್ಬೋದು, ಕೆಲವೊಂದು ವಿಚಾರಗಳನ್ನು ನಾವು ನೋಡ್ತೀವಿ. 9ರ ಸ್ಥಾನ ನಿಮ್ಮ ಬುದ್ಧಿಯ ಶಕ್ತಿಯ ಸ್ಥಾನ, ಜ್ಞಾನದ ಸ್ಥಾನ 9ರ ಸ್ಥಾನ. ಇಲ್ಲಿ ನಿಮ್ಮಲ್ಲಿ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡಿದ್ದೆ ಆದಲ್ಲಿ ಇದೊಂದು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಬದಲಾವಣೆಯ ಸಮಯ ಆಗ್ತದೆ. ಮಿಥುನ ರಾಶಿಯವರಿಗೆ ತೃತೀಯಾಧಿಪತಿ ದಶಮ ಸ್ಥಾನ, ಕೆಲಸದಲ್ಲೇ ತಾವು ಬದಲಾವಣೆಯನ್ನು ತಗೊಳ್ತೀರಾ, ಸ್ಥಳವನ್ನು ಚೇಂಜಸ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ನಿರ್ಧಾರಗಳು ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ ಚತುರ್ಥಾಧಿಪತಿ ಸಹಿತವಾಗಿ ಬುಧ ಕೂತಿರ್ತಕ್ಕಂಥದ್ದು ಶನಿಯ ಸ್ಥಾನ, ಅಂದರೆ ಕುಂಭರಾಶಿಯಲ್ಲಿ ಕೂತಿದ್ದಾನೆ. ಈ ಒಂದು ಸಮಯದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಮನೆ ಬದಲಾವಣೆ ಆಗ್ಬೋದು ಅಥವಾ ಚೇಂಜಸ್ ಆಗ್ಬೋದು. ಯಾವುದಾದ್ರೂ ಒಂದು ವಿಚಾರದಲ್ಲಿ ಸ್ಥಳ ನೀವು ಅಪೇಕ್ಷೆಯನ್ನು ಮಾಡಿದ್ದೆ ಆದಲ್ಲಿ ನಿಮ್ಮ ನಿರ್ಧಾರಗಳು, ನಿಮ್ಮ ಜ್ಞಾನದ ಒಂದು ವಿಚಾರವಾಗಿ ಇವೆಲ್ಲ ಕಾರ್ಯಗಳನ್ನು ನಡೀತಕ್ಕಂಥದ್ದು ಸತ್ಯ. ಹಾಗೆಯೇ ಮಿಥುನ ರಾಶಿ ವಿದ್ಯಾರ್ಥಿಗಳಲ್ಲಿ ನೋಡೋದಾದರೆ ಖಂಡಿತವಾಗಿ ಇದೊಂದು ಅಬಂಡೆಂಟ್ ಆಗಿ ನಿಮಗೆ ಒಂದು ವರ್ಷವಾಗಿ ಪರಿಣಾಮ ಆಗುತ್ತೆ. ಏನಾದರೂ ನಿಮಗೆ ಎಜುಕೇಷನಲ್ಲಿ ತೊಂದರೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಗುರುವಿನ ಅನುಗ್ರಹದ ಜೊತೆಗೆ 9ರ ಸ್ಥಾನ ಬುಧ ಕೂಡ ಸ್ಥಿತವಾಗಿರೋದ್ರಿಂದ ಖಂಡಿತವಾಗಿ ತುಂಬ ಅಬಂಡೆಂಟ್ ಆಗಿರತಕ್ಕಂಥ ಒಂದು ಜ್ಞಾನ ನಿಮಗೆ ಸಿಗುತ್ತೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ, ವಿದೇಶ ಪ್ರಯಾಣವನ್ನು ಮಾಡ್ತಕ್ಕಂಥವ್ರಿಗೆ ರಾಹು 9ರ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಇವೆಲ್ಲ ಅವಕಾಶಗಳು ಖಂಡಿತವಾಗಿ ನಿಮಗೆ ಒಂದು ಅಂದರೆ ಒಳ್ಳೆಯ ಕಾಲವನ್ನು ಕೊಡ್ತಕ್ಕಂಥದ್ದು ಸತ್ಯ. ಯಾರು ಮಿಥುನ ರಾಶಿಯಲ್ಲಿದ್ದಾರೋ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶಗಳನ್ನು ಗುರುವಿನ ಅನುಗ್ರಹ ಜೊತೆಗೆ ಬುಧನ ಅನುಗ್ರಹ ಜೊತೆಗೆ ಖಂಡಿತವಾಗಿ ಭಾಳ ವಿಶೇಷತೆಯನ್ನು ಕೊಡ್ತಕ್ಕಂಥಿರುತ್ತೆ. ನೋಡಿ, ಮಕ್ಕಳ ವಿಚಾರಕ್ಕೆ ಬರ್ತೇನೆ. ಪಂಚಮ ಸ್ಥಾನ ನಿಮ್ಮ ಡಿಸೈರ್ ಸ್ಥಾನ, ಜೊತೆಗೆ ಆರೋಗ್ಯದ ಸ್ಥಾನ ಕೂಡ ಆಗುತ್ತೆ. ವಿಶೇಷವಾಗಿ ಇಲ್ಲಿ ಪಂಚಮ ಸ್ಥಾನ ಬುದ್ಧಿ, ಹಾಗೆ ಪಂಚಮ ಸ್ಥಾನ ನಿಮ್ಮ ಡಿಸೈರ್, ಹಾಗೆ ಪ್ರೀತಿಯ ಸ್ಥಾನನೂ ಕೂಡ. ಯಾಕೆಂದರೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾಗ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಅಬಂಡೆಂಟಾಗಿ ಸಹಾಯ ಮಾಡೋದು ಸತ್ಯ. ಬರೆದಿಟ್ಕೊಳ್ಳಿದ್ದನ್ನು. ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ನೀವು ತೊಡಕೊಳ್ತೀರಿ. ನಿಮ್ಮಲ್ಲಿ ಏನು ಮಿಥುನ ರಾಶಿಯವರು ಕೆಲವೊಬ್ಬೊಬ್ಬರು ನಾನು ತಗೊಂಡಾಗ ಅನಾಲಿಸ್ ಪ್ರಕಾರ ಆಧ್ಯಾತ್ಮದ ಕಡೆ ಸ್ವಲ್ಪ ಒಲವು ಕಡಿಮೆ ಇರ್ತಕ್ಕಂಥ ಸಮಯವಾಗಿತ್ತು. ಈಗ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆಧ್ಯಾತ್ಮಿಕ ವಿಚಾರಗಳು ಜಾಸ್ತಿ ತಲೆಯಲ್ಲಿ ಬರ್ತದೆ, ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಆಗ್ತದೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ಸಹಾಯದ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು, ಖಂಡಿತವಾಗಿ ನಿಮಗೆ ಅಬಂಡೆಂಟಾಗಿ ಗೌರವದ ಜೊತೆ ನಿಮ್ಮ ಸಾಂಸಾರಿಕ ಜೀವನದಲ್ಲೂ ಕೂಡ ಸ್ವಲ್ಪ ಬದಲಾವಣೆ, ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಸತ್ಯವಾಗ್ತದೆ. ಏಕೆಂದರೆ 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಕೂಡ, ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರನು ಕೂಡ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, 12ರ ಅಧಿಪತಿ ದಶಮ ಸ್ಥಾನ, ವಿದೇಶ ಪ್ರಯಾಣ ಕೂಡ ನೋಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು, ಅಥವಾ ಕೆಲಸದಲ್ಲಿ ಉತ್ಕೃಷ್ಟತೆ ಬರ್ಬೋದು. ಮ್ಯಾಕ್ಸಿಮಮ್ ಇದೊಂದು 200% ನಿಜವಾಗಿರತಕ್ಕಂಥ ಸಂಗತಿ. ದಶಮ ಸ್ಥಾನ, ಪಂಚಮಾಧಿಪತಿ ದಶಮ ಸ್ಥಾನ, ಖಂಡಿತವಾಗಿ ಇದೊಂದು ರಾಜಯೋಗದ ಕಾಲ. ಮಿಥುನ ರಾಶಿಯವರಿಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗೋದ್ರಲ್ಲಿ ಯಾವುದೇ ಆದಂಥ ವಿಚಾರಗಳಿಲ್ಲ. ಏನಾದರೂ ಟ್ರೇಡಿಂಗ್ಸು ಮತ್ತೊಂದಲ್ಲಿ ಇದ್ದೀರಿ, ಆ ವಿಚಾರದಲ್ಲಿ ಭಾಳ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರ್ತದೆ.
6ರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ 9ರ ಸ್ಥಾನ. ಅದಕ್ಕೆ ಹೇಳಿದೆ ಕೆಲಸದ ಬದಲಾವಣೆ. 6ರ ಅಧಿಪತಿ 9ರ ಸ್ಥಾನದಲ್ಲಿದ್ದಾನೆ, 11ರ ಸ್ಥಾನದ ಅಧಿಪತ್ಯನೂ ಕೂಡ ಇರೋದ್ರಿಂದ ಒಂದು ಬದಲಾವಣೆ ಅವಶ್ಯಕವಾಗಿ ನಿಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ. ನಿಮ್ಮ ನಿರ್ಧಾರದ ಮೇಲೆ ನಿಂತಿರತಕ್ಕಂಥ ಈ ಒಂದು ವಿಚಾರ ಖಂಡಿತವಾಗಿ ಭಾಳ ವಿಶೇಷತೆ ಇರತಕ್ಕಂಥದ್ದು ಇರುತ್ತೆ. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ ನೋಡಿ, ಮಿಥುನ ರಾಶಿ ಮದುವೆ ವಿಚಾರದಲ್ಲಿ ಖಂಡಿತವಾಗಿ ಜೂನ್ ನಂತರ ನೀವು ನಿರ್ಧಾರಗಳು ಗುರು ಬಲ ಬರುತ್ತೆ. ಮದುವೆ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ಸಾಂಸಾರಿಕವಾಗಿ ಸಮಸ್ಯೆ ಇತ್ತು ಅಂತಕ್ಕಂಥ ವಿಚಾರದಲ್ಲಿ ಕಂಪ್ಲೀಟಾಗಿ ಈ ಒಂದು ವಿಷಯ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಯಾರು ಮಿಥುನ ರಾಶಿ ಈಗಾಗಲೇ ಲಗ್ನದಲ್ಲಿ ಗುರು ಇದ್ದಾನೆ, 10ನೇ ತಾರೀಕು ಮಾರ್ಚ್ 10ನೇ ತಾರೀಕು ವಕ್ರತ್ಯಾಗವನ್ನು ಮಾಡ್ತಾನೆ. ತದನಂತರದಲ್ಲಿ ಲಗ್ನದಲ್ಲಿದ್ದರೂ ಅವಕಾಶಗಳು ನಿಮಗೆ ಬರ್ತಲೇ ಇರ್ತಕ್ಕಂಥಿರುತ್ತೆ. ಮದುವೆ ವಿಚಾರಗಳಲ್ಲಿ ಯಶಸ್ಸು ಸಿಗ್ತದೆ, ದಾಂಪತ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ವಿಚಾರಕ್ಕೆ ಸಿಗುತ್ತೆ. ಜೊತೆಗೆ ನೀವೇನಾದರೂ ಇನ್ನೊಂದು ವಿಚಾರದಲ್ಲಿ ಅಕಸ್ಮಾತ್ ಗುರುಗಳೇ ನಮ್ಮ ದಾಂಪತ್ಯ ಸರಿ ಇಲ್ಲ, ನಾವು ಡಿವೋರ್ಸ್ಗೆ ಹಾಕ್ಕೊಂಡಿದ್ದೀವಿ, ಏನು ಮಾಡೋದು ಗುರುಗಳೇ? ಮ್ಯಾಕ್ಸಿಮಮ್ ನನ್ನ ಅನಾಲಿಸಿಸ್ ಪ್ರಕಾರ ನೀವು ಕಾಂಪ್ರಮೈಸಿಂಗ್ ವಿಚಾರಕ್ಕೆ ಹೋಗಿ ಅದನ್ನು ದೂರ ಮಾಡ್ಕೊಳ್ತಕ್ಕಂಥ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಕೇವಲ ಮಾತುಕತೆಗಳಿಂದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆಗೆ ನೀವು ಡಿವೋರ್ಸ್ ಹೋಗ್ತಕ್ಕಂಥ ಸಾಧ್ಯತೆಯೂ ಬರುತ್ತೆ. ಇದು ಹೇಳಬಾರ್ದು, ಬಟ್ ಅಫ್ಕೋರ್ಸ್ ನಿಮಗೆ ಆ ವಿಚಾರಗಳಲ್ಲಿದ್ದು ನಾನು ಡಿವೋರ್ಸ್ ಹಾಕ್ಕೊಂಡಿದ್ದೀನಿ ಗುರುಗಳೇ ಅಂತಕ್ಕಂಥವ್ರಾಗಿರಬಹುದು. ನಾವು ದಾಂಪತ್ಯ ಸರಿ ಇಲ್ಲ ಗುರುಗಳೇ, ನಾವು ದೂರ ಆಗ್ತಿದ್ದೀವಿ ಅಂತಕ್ಕಂಥವ್ರಿಗೆ ಮಾತುಕತೆಯ ಮೂಲಕ ಯಶಸ್ಸು ಲಭ್ಯತೆ ಆಗುತ್ತೆ. 6ರ ಅಧಿಪತಿ 9ರ ಸ್ಥಾನದಲ್ಲಿದ್ದಾನೆ, ಇದು ಸತ್ಯ, ಮ್ಯಾಕ್ಸಿಮಮ್ ನಡೀತದೆ. ಹಾಗೆ ಈ ಅಕಸ್ಮಾತ್ ನಾವು ಗುರುಗಳೇ ನಾವು 2ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ ಗುರುಗಳೇ ಅಂತಕ್ಕಂಥವ್ರಿಗೂ ಖಂಡಿತವಾಗಿ ಅವಕಾಶ ಸಿಗುತ್ತೆ. ಖಂಡಿತ ಇದೊಂದು ಅವಕಾಶ ನಿಮಗೆ 2026-27 ಯುಗಾದಿ ನಿಮಗೆ ಈ ಅವಕಾಶನೂ ಸಹಿತವಾಗಿ ಕೊಟ್ಟೇ ಕೊಡುತ್ತೆ. ಮಿಥುನ ರಾಶಿಯವರಿಗೆ ಎಲ್ಲ ಸಂಕಷ್ಟಗಳು ದೂರ ಆಗ್ತಕ್ಕಂಥ ಸಮಯ ನೋಡಿ. ಹಾಗಾಗಿ ಇಲ್ಲಿ 8 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥ ಶನಿ ದಶಮ ಸ್ಥಾನದಲ್ಲಿದ್ದಾನೆ. ಕಷ್ಟ ಕಾರ್ಪಣ್ಯಗಳು ನೀವೆಷ್ಟು ಕಷ್ಟಪಡ್ತೀರೋ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ, ಹಾಗೆ ಭಾಗ್ಯದ ಅಧಿಪತಿ ದಶಮ ಸ್ಥಾನದಲ್ಲಿ ಒಂದು ರೀತಿಯಾಗಿ ರಾಜಯೋಗದ ಕಾಲ. ಮಿಥುನ ರಾಶಿಯವರಿಗೆ ಕಡಾಖಂಡಿತವಾಗಿ ಹೇಳ್ತಿದ್ದೀನಿ, ಇದೊಂದು ಸುವರ್ಣ ಅವಕಾಶ. ಜೊತೆಗೆ ಉತ್ತರಾಧಿಪತಿ ಧನಸ್ಥಾನದಲ್ಲಿ ಅಬಂಡೆಂಟ್ ಆಗಿ ದುಡ್ಡು ಬರುತ್ತೆ, ವ್ಯವಹಾರ ಬರುತ್ತೆ, ಕೆಲಸದಲ್ಲಿ ಉತ್ಕೃಷ್ಟತೆ ಬರುತ್ತೆ. ರಾಜಕೀಯವಾಗಿ ಕೂಡ ಮ್ಯಾಕ್ಸಿಮಮ್ ಮಿಥುನ ರಾಶಿಯವರಿಗೆ ಸುವರ್ಣ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಇದು ಸತ್ಯವಾಗಿರ್ತಕ್ಕಂಥ ಮಾತು. 26 ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ನಿಮ್ಮಲ್ಲಿ ಅಡಗಿದೆ. ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ. 11ರ ಅಧಿಪತಿ ಸಹಿತವಾಗಿ 9ರ ಸ್ಥಾನದಲ್ಲಿ ಬದಲಾವಣೆಗೆ ಅವಕಾಶಗಳು ಸಿಗ್ತಕ್ಕಂಥದ್ದೇ ಇರುತ್ತೆ. ಇಲ್ಲಿ ತೃತೀಯ ರಾಹುಕೇತುಗಳ ಉಪಟಳ ಏನಿರುತ್ತೆ? 9ರ ಸ್ಥಾನ. ಒಂದು ವಿಚಾರ ಮಿಥುನ ರಾಶಿಯವರು ತಿಳ್ಕೊಬೇಕು, ಒಂದೇ ಒಂದು ವಿಚಾರ ನೀವು ತಿಳ್ಕೊಂಡ್ರೆ ಸಾಕು. ಖಂಡಿತವಾಗಿ ಡೋಂಟ್ ಬಿಲೀವ್ ಸಮ್ವನ್. ನಿಮ್ಮ ಏನು ಯಾರೋ ಹೊಸದಾಗಿ ಬರ್ತಕ್ಕಂಥವ್ರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು, ಸ್ವಲ್ಪ ಎಚ್ಚರ, ಇದೊಂದು ಸರಿಯಾಗಿ ನೋಡ್ಕೋಬೇಕು. ಸುಮ್ಮನೆ ಅನ್ನೆಸರಿಯಾಗಿ ಮಾತಾಡ್ತಿರ್ತೀರಿ, ಆ ಮಾತಿಗೆ ಕಟ್ಬಿದ್ದು ಏನೋ ಒಂದು ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶನೂ ಬರುತ್ತೆ. ಕೇತು ಈಸ್ ಇನ್ ಪ್ಲೇಸ್ ಆಫ್ ತೃತೀಯವ, 3ರ ಸ್ಥಾನ. ಮಾತುಕತೆಗಳಲ್ಲಿ ಡಿಟ್ಯಾಚ್ಮೆಂಟ್ಸ್ ಅಂತ ನೋಡಿದ್ವಿ. 9 ನೀವು ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ನೀವು ನಂಬಿಕೆ ಇಟ್ಟಿರ್ತಕ್ಕಂಥ ಕುಟುಂಬದವರಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ನಿಮಗೆ ರೆಸ್ಪೆಕ್ಟನ್ನು ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಇದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ಬೋದು. ಒಂದು ವಿಚಾರ, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ನೆರೆ ಹೊರೆಯವರಾಗಿರ್ಬೋದು, ಈ ಒಂದು ವಿಚಾರದಲ್ಲಿ ನೀವು ಅದೇ ಕಾರಣಕ್ಕೂ ಅವರೊಟ್ಟಿಗೆ ಮನಸ್ತಾಪಗಳನ್ನು ಈ ವರ್ಷ ಮಾಡ್ಕೋಬೇಡಿ. ರಾಹುಕೇತುಗಳು ಡಿಸೆಂಬರ್ ಭಾಗದಲ್ಲಿ ತನ್ನ ಪಥ ಬದಲಾವಣೆಯನ್ನು ಮಾಡುತ್ತೆ. ರಾಹು ಅಷ್ಟಮ ಸ್ಥಾನಕ್ಕೆ ಬರುತ್ತೆ, ಕುಟುಂಬ ಸ್ಥಾನಕ್ಕೆ ಕೇತು ಬರುತ್ತೆ. ಇಲ್ಲಿ ಸ್ವಲ್ಪ ನೀವು ಸರಿಯಾದಂಥ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅಲ್ಲಿ ಅಗತ್ಯವಾಗಿ ಕೊನೆಯ ಭಾಗದಲ್ಲಿ ರಾಹು ಶಾಂತಿಯನ್ನು ಮಾಡಿಕೊಳ್ಳಿ. ಅದು ಹೇಗೆ, ಯಾವ ಬದಲಾವಣೆಗೆ ಏನು ಅವಕಾಶಗಳು ಕೊರುತ್ತೆ ಅಂತಕ್ಕಂಥ ವಿಚಾರಗಳನ್ನು ಮುಂದೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಬಟ್ ಒನ್ ಥಿಂಗ್, ಮಿಥುನ ರಾಶಿಯವರಿಗೆ ಇದು ಒಂದು ರಾಜಯೋಗದ ಕಾಲ, ಇದೊಂದು ಗೋಲ್ಡನ್ ಪೀರಿಯಡ್. ಸಮಸ್ಯೆಗಳನ್ನು ದೂರ ಆಗ್ತಕ್ಕಂಥ ಕಾಲ. ನಿಮ್ಮ ಮದುವೆ, ವೈವಾಹಿಕ ಜೀವನ, ಯಾವುದೇ ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಇದ್ದೇ ಇರ್ತದೆ. ಮತ್ತು ಮಿಥುನ ರಾಶಿಯವರಿಗೆ ಸಂತಾನ ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಗುರುವಿನ ಬಲ ಬರುತ್ತೆ. ಪಂಚಮಾಧಿಪತಿ ದಶಮ ಸ್ಥಾನದಲ್ಲಿ ಗುರು ಸಹಿತವಾಗಿ 2ರ ಕುಟುಂಬಕ್ಕೆ ಬಂದಾಗ, 2ರ ಸ್ಥಾನಕ್ಕೆ ಬಂದಾಗ ಅಫ್ಕೋರ್ಸ್ ಮಕ್ಕಳಾಗೋದರ ವಿಚಾರದಲ್ಲೂ ಕೂಡ ನಿಮಗೆ ಶುಭವನ್ನು ತರುತ್ತೆ. ಮ್ಯಾಕ್ಸಿಮಮ್ ಮಿಥುನ ರಾಶಿಯವರಿಗೆ ಇದೊಂದು ವರ್ಷ
ತುಂಬಾ ಅದ್ಭುತವಾಗಿರ್ತಕ್ಕಂಥ ವಶವಾಗಿ ಪರಿಣಾಮವನ್ನು ಬೀರುತ್ತೆ. ನಾನಾ ಸಂಕಷ್ಟಗಳು ದೂರಾಗಿ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ನಿಮಗೆ ಯುಗಾದಿ ಪರಾಭವ ಸಂವತ್ಸರ ನಿಮಗೆ ಕೊಟ್ಟೇ ಕೊಡುತ್ತೆ. ನಾನಾ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯ ಜೊತೆಗೆ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸಿಗುತ್ತೆ. ರಾಜಕೀಯವಾಗಿ ಹಾಗೆ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಖಂಡಿತವಾಗಿ ಲಭ್ಯ ಆಗುತ್ತೆ. ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಭಗವಂತ. ನಾನಾ ರೀತಿಯಾದ ಸಂಕಷ್ಟಗಳು ಬಂದರೂ ಶಕ್ತಿಯನ್ನು ಕೊಡಲಿ ಅಂತ ನಾವು ಬೇಡ್ಕೊಳ್ತಾ, ನಿಮಗೆ ಆ ಯುಗಾದಿಯ ಭವಿಷ್ಯ ಅಂದರೆ ಯುಗಾದಿಯ ನಂತರದಲ್ಲಿ ಬರ್ತಕ್ಕಂಥ ಅವಕಾಶಗಳು ಇನ್ನಷ್ಟು ಫಲಪ್ರದವಾಗಿರಲಿ, ಹಾಗೆ ಭಗವಂತನ ಆಶೀರ್ವಾದ ಇರಲಿ. ಆದಷ್ಟು ಕೂಡ ನೀವು ಸರಳವಾಗಿ ದುರ್ಗಾರಾಧನೆಯನ್ನು ಮಾಡಿ, ಸೋಮವಾರಗಳಂದು ಶಿವನಿಗೆ ಬರೀ ಜಲಾಭಿಷೇಕವನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿ ಭಾಳ ವಿಶೇಷವಾಗ್ತದೆ. ಆಗಿಂದಾಗ್ಗೆ ಗುರುವಾರಗಳಂದು ರಾಯರ ಸೇವೆ ಅಥವಾ ಗುರುತತ್ವ ಇರ್ತಕ್ಕಂಥ ಸನ್ನಿಧಾನವನ್ನು ಭೇಟಿ ಮಾಡಿ. ನನ್ನ ಒಂದು ಪ್ರಕಾರ ಆದಷ್ಟು ಮಿಥುನ ರಾಶಿಯವರಿಗೆ ಗುರುವಿನ ಅನುಗ್ರಹ ಸಿಗೋದ್ರಿಂದ ಓಂ ಬ್ರಹ್ಮಸ್ಪತಯೇ ನಮಃ ಪ್ರತಿ ದಿವಸ 21 ಬಾರಿ ಮಂತ್ರವನ್ನು ಹೇಳ್ತಾ ಬನ್ನಿ. ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ನಿರ್ಮಾಣ ಆಗುತ್ತೆ. ಹಾಗೆ ರಾಯರ ಒಂದು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.